ನಮಸ್ತೆ, ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ದಿಢೀರ್ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಅಕ್ಕಿ, ನೆನೆಸಿದ ಬಟಾಣಿ, ಟೊಮೊಟೊ, ಹುಳಿ ಟೊಮೊಟೊ ಆದರೆ ರುಚಿ ಚೆನ್ನಾಗಿರುತ್ತೆ, ಹಾಗೆ ಈರುಳ್ಳಿ, ಪುದೀನ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಹಾಗೆ ಮಸಾಲೆಗೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಹಾಗೆ ಸಾಸಿವೆ. ಮೊದಲಿಗೆ ಬಾಣಲೆ ಅಥವಾ ಕುಕ್ಕರ್ ಯಾವುದು ನೀವು ಯೂಸ್ ಮಾಡ್ತೀರೋ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಯಾರು ಯೂಸ್ ಮಾಡಿ, ತುಪ್ಪವನ್ನು ಕೂಡ ಯೂಸ್ ಮಾಡಿದ್ರೂ ರುಚಿ ಹೆಚ್ಚಿರುತ್ತೆ. ಹಾಗೆ ಈಗ ಇದಕ್ಕೆ ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಈರುಳ್ಳಿ ಹಾಕಿದ್ದೀವಿ. ಈಗ ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈರುಳ್ಳಿ ಹಾಕಿದ ನಂತರ ಹಾಕೋದ್ರಿಂದ ಈರುಳ್ಳಿ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಹುಳಿ ಟೊಮೊಟೊ ಕತ್ತರಿಸ್ಕೊಂಡು ಈ ರೀತಿ ಹಾಕ್ಕೋಬೋದು. ಹುಳಿ ಟೊಮೊಟೊ ಎಷ್ಟು ಹಾಕಿದ್ರೂ ರುಚಿ ಇರುತ್ತೆ. ಇದನ್ನು ಕಾಯಿ ಜೊತೆ ರುಬ್ಬಿ ಹಾಕೋದು ಒಂದು ವಿಧಾನ, ಬಟ್ ನಾವು ಮಾಡ್ತಿರೋದು ದಿಢೀರ್ ಟೊಮೊಟೊ ಬಾತ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಟೊಮೊಟೊನ ಹಾಗೆ ಹಾಕಿದ್ದೀನಿ. ಹೀಗೆ ಇದನ್ನು ಕೈಯಾಡ್ತಾಯಿರಿ. ಇಲ್ಲಿ ಈ ದಿನದ ಮಂತ್ರವನ್ನು ಹೇಳೋ ಸಮಯ. ಈಗ ನೆನೆಸಿದ ಬಟಾಣಿಯನ್ನು ಹಾಕ್ಕೊಳ್ಳೋಣ ಮತ್ತು ಕೈಯಾಡಿ. ಮೂರನೇ ಮಂತ್ರ ನವಗ್ರಹ ಸ್ತೋತ್ರಮ್ದು: ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಈ ಮಂತ್ರ ಸುಬ್ರಹ್ಮಣ್ಯೇಶ್ವರನಿಗೆ ಹೇಳೋವಂಥದ್ದು. ಮಂಗಳವಾರದನ್ನು ಇದು ಹೇಳ್ತಾ ಇದೆ. ಆನಂತರ ಈಗ ನಾಲ್ಕನೇದು: ಪ್ರಿಯಂಗೂಂ ಕಲಿಕ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ನಾಲ್ಕನೇದು ಬುಧ ಶಾಂತಿಗಾಗಿ ಹೇಳೋವಂಥ ಮಂತ್ರ. ಆನಂತರ ಈಗ ಅಡುಗೆಗೆ ಬರೋದಾದರೆ ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು. ನಿಮಗೆ ಸೊಪ್ಪಿಂದು ಬಾತ್ ಬೇಕು ಅನ್ನೋದಾದರೆ ಮೆಂತ್ಯ ಕೂಡ ಹೆಚ್ಚಿ ಹಾಕ್ಕೋಬೋದು. ಸೊ ಆಗ ಮೆಂತ್ಯ ಬಾತ್ ಕೂಡ ಆಗುತ್ತೆ. ವಿಧಾನ ಒಂದೇ ಇರುತ್ತೆ, ಅದಕ್ಕೆ ಹಾಕೋ ಸಾಮಗ್ರಿಗಳ ಮೇಲೆ ಬದಲಾವಣೆಯನ್ನು ನೋಡ್ತೀವಿ. ಈಗ ನಾವು ಮಸಾಲೆ ಐಟಮ್ಗಳು, ಗರಂ ಪೌಡರ್ಗಳನ್ನು ಹಾಕ್ಕೊಳ್ತಾ ಇರೋಣ. ಇದನ್ನು ಹಾಕಿ ಮತ್ತೆ ಚೆನ್ನಾಗಿ ಕೈ ಆಡೋಣ. ನಾನು ಮಾಡೋವಂಥ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆಯಾ, ಸರಿ ಇದೆಯಾ, ಅಥವಾ ಯಾವುದೇ ವಿಷಯವನ್ನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇನ್ಫಾರ್ಮ್ ಮಾಡಿ. ಹಾಗೆ ಈಗ ಅಕ್ಕಿ, ನೆನೆಸಿದ ಅಕ್ಕಿ. ಯಾಕೆ ನಾವು ನೆನೆಸಿ ಅಕ್ಕಿ ಹಾಕಬೇಕು ಅಂದರೆ ಹೆಚ್ಚು ಸಮಯ ತಗೊಳ್ಳದೆ ಬೇಗ ಕೂಗುತ್ತೆ. ಹಾಗಾಗಿ ನೆನೆಸಿ ಹಾಕೋದ್ರಿಂದ ನಾವು ಪ್ರಿಪೇರ್ ಮಾಡೋ ಟೈಮಲ್ಲಿ ಅಕ್ಕಿ ನೆನೆ ಹಾಕಿದ್ರೆ ನಾವು ಮಾಡುವಾಗ ಈಸಿ ಆಗುತ್ತೆ. ಈಗ 1:2 ಅಕ್ಕಿಗೆ ನೀರನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಕಿ ಲಿಡ್ನ ಕ್ಲೋಸ್ ಮಾಡಿ. ಈಗ ಇದು 2-3 ಕೂಗಿಸಿದ್ರೆ ಬಾತು, ಟೊಮೊಟೊ ಬಾತು ರೆಡಿ ಆಗುತ್ತೆ. ಈ ರೆಸಿಪಿ ಕೂಡ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟವಾದರೆ ಅದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೇಲ್ಗಡೆ ಈಗ ರೆಡಿಯಾಗಿದೆ, ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಕಿ ತಟ್ಟೆಗೆ ಹಾಕೋಣ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದಗಳು.